Bharat Cooperative Bank Limited presents Daiji World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers, venue partner St. Mary's English Medium School, Kannarpadi. Daiji World Swarasagara, Daiji World Swarasagara. ನಮಸ್ಕಾರ ವೀಕ್ಷಕರೇ, ದೈಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋನ ಆಡಿಷನ್ ರೌಂಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸ್ಪರ್ಧಿಗಳು ಯಾವ ಹಾಡನ್ನು ಹಾಡ್ತಾರೆ, ಅವರ ಹಾಡಿಗೆ ಜಡ್ಜಸ್ ಹೇಗೆ ಕಮೆಂಟ್ಸ್ ಕೊಡ್ತಾರೆ, ಅವರು ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ ಇರ್ತಾರಾ, ನೋಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ಶ್ರುತಿ ಅಂತ. ಶ್ರುತಿ ಅವರೇ, ಎಲ್ಲಿಂದ ಬಂದಿದ್ದೀರಿ? ನಾನು ಸೋಮೇಶ್ವರದಿಂದ ಬಂದಿದ್ದೇನೆ. ಓಕೆ, ಸೋಮೇಶ್ವರದಿಂದ ಬಂದಿದ್ದೀರಿ. ಸೊ ಏನು ಮಾಡ್ತಾ ಇದ್ದೀರಿ ಕರೆಂಟ್ಲಿ? ನಾನು ಕರೆಂಟ್ಲಿ ನಂದು BEd ಫಿನಿಶ್ ಆಗಿದೆ. ನನ್ನ ಮಾಸ್ಟರ್ಸ್ ಆಗಿ BEd ಮಾಡ್ತಿದ್ದೆ. ಸೊ ಈಗ ಜಾಬ್ ನೋಡ್ತಾ ಇದ್ದೀನಿ. ಓಕೆ, ದಟ್ಸ್ ಅಮೇಝಿಂಗ್. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಹಾಬೀಸ್ ಏನಾದರೂ ಇದೆಯಾ? ಹಾಬೀಸ್ ಅಂತ ಜಾಸ್ತಿ ಏನಿಲ್ಲ. ನಾನು ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಇಸ್ ಜಸ್ಟ್ ದ ಹಾಬೀಸ್. ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಸೊ ಈಗ ಒಂದು ಡ್ಯಾನ್ಸ್ ಸ್ಟೆಪ್ ಹಾಕಿ ತೋರಿಸ್ತೀರಾ? ಡ್ಯಾನ್ಸ್ ಅಂಥದ್ದೊಂದು ದೊಡ್ಡದೇನಿಲ್ಲಪ್ಪ, ಆ ಥರ ಜಸ್ಟ್ ಹೀಗೇನೆ. Yes, don't be nervous. Stage is all yours. Wish you all the very best. ನವರಾತ್ರಿ ಸಂಜೆಯಲ್ಲಿ ನನ್ನೆದೆಯ ಹಾಡಿನಲ್ಲಿ ಪ್ರಶ್ನೆಯೊಂದು ಮೂಡಿಹದೋ ನೋಡಮ್ಮ. ನವರಾತ್ರಿ ಸಂಜೆಯಲ್ಲಿ ನಾನುಡಿವ ಮಾತಿನಲ್ಲಿ ಉತ್ತರವು ಅಡಗಿಹುದು ಕೇಳಮ್ಮ. ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ, ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ, ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಅವನ ಮಧುರ ಮುರಳಿಯೋ ಮಿಡಿವ ಸವಿಯ ರವಳೆಯೋ ಆಸತಿಗಾಗಿ ಕುಲಸತಿಗಾಗಿ ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ, ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮ. ಶ್ರುತಿಯವರೇ, ಚೆನ್ನಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಶ್ರುತಿಯನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡಿದ್ದೀರಾ. ಒಂದು 2-3 ಜಾಗದಲ್ಲಿ ಶ್ರುತಿಯಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಆಗಿದೆ. ಮತ್ತು ಡಿಡ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ಆದ್ದರಿಂದ ನಿಮ್ಮನ್ನು ನಾವು ವೆಯ್ಟ್ ಲಿಸ್ಟಲ್ಲಿ ಹಾಕ್ತೇವೆ. ಓಕೆ, ಓಕೆ ಸರ್. ವೆಯ್ಟ್ ಲಿಸ್ಟ್ ಅಂದರೆ ನಿಮಗೆ ಅವಕಾಶ ಉಂಟು. ಓಕೆ, ವಿಲ್ ಬಿ ದ ವೆಯ್ಟ್ ಲಿಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಭೂಮಿಕಾ ಹೆಗ್ಡೆ, ಭೂಮಿಕಾ ಹೆಗ್ಡೆ ಅವರೇ, ಎಲ್ಲಿಂದ ಬಂದಿದ್ದೀರಾ? ಮಂಗಳೂರಿಂದ. ಮಂಗಳೂರಿಂದ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಸೆಕೆಂಡ್ PUC ಮುಗೀತು, ಇನ್ನು ಮುಂದೆ ನೆಕ್ಸ್ಟ್ ಸ್ಟಡೀಸ್. ಓಕೆ, ದಟ್ಸ್ ಅಮೇಝಿಂಗ್. ಸೊ ಮ್ಯೂಸಿಕಲ್ಲಿ ಯಾವಾಗಿಂದ ಇಂಟ್ರೆಸ್ಟ್? ಚಿಕ್ಕವಳಿರ್ಬೇಕಿಂದಾಗೇನು ತುಂಬ ಇಂಟ್ರೆಸ್ಟ್ ಇತ್ತು, ಮತ್ತು ಕ್ಲಾಸಸ್ ಎಲ್ಲ ಜಾಯ್ನ್ ಆಗಿ. ಸೊ ಎಷ್ಟು ವರ್ಷದಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? 5 to 6 years. ಸಂಗೀತ ಯಾವ ಪ್ರಕಾರ ಕಲಿತಾ ಇರೋದು ನೀವು? ಹಿಂದೂಸ್ತಾನಿ ಶಾಸ್ತ್ರೀಯ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ದಟ್ಸ್ ಅಮೇಝಿಂಗ್. ಸೊ ಹೇಗೆ ಅನಿಸ್ತಾ ಇದೆ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು? ತುಂಬ ಖುಷಿ ಆಗ್ತಿದೆ, ಒಂದು ಒಳ್ಳೆ ಅವಕಾಶ, ಸ್ಟೇಜ್ ಸಿಕ್ಕಿದೆ ಅಂತ ಅನಿಸ್ತಿದೆ. ಸೊ ರೆಡಿ ಇದ್ದೀರಾ ಪರ್ಫಾರ್ಮ್ ಮಾಡಲಿಕ್ಕೆ? ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಎಸ್. Yes, that's amazing. Wish you all the very best for your journey. Thank you. ಇಷ್ಟು ಕಾಲ
ಎಸ್ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು. Very, very well sung. Thank you, You're selected and you're in. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಡೈಜಿವಲ್ ಸ್ವರಸಾಗರದ ಫಸ್ಟ್ ಕಂಟೆಸ್ಟೆಂಟ್ ನೀವು, ಟಾಪ್ 40 ಇರೋದು. ಹೌ ಆರ್ ಯು ಫೀಲಿಂಗ್? ವೆರಿ ಹ್ಯಾಪಿ. ಯಾ, ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಟೇಕ್ ಯೋರ್ ಮೆಡಲ್. ಭಾವ ಸ್ವರಗಳ ವೇದಿಕೆ ದೈಜಿವಲ್ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿವಲ್ ಸ್ವರ ಸಾಗರ, ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ ಅವರೇ, ಸೆಲೆಕ್ಟ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಬಟ್ ಇಟ್ಸ್ ವೆರಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿವನ್. ಅಮೇಝಿಂಗ್. ಐ ಥಿಂಕ್ ನಿಮ್ಮ ಮುಖದಲ್ಲೇ ಗೊತ್ತಾಗ್ತದೆ ನೀವು ಎಷ್ಟು ಖುಷಿ ಆಗಿದ್ದೀರಾ ಅಂತ. ಸೊ ಜಡ್ಜಸ್ ಕಮೆಂಟ್ಸ್ ಏನು ಸಿಕ್ತು? ತುಂಬ ಚೆನ್ನಾಗಿ ಹಾಡ್ತಿದ್ದೀರಾ ಅಂತೆಲ್ಲ ಹೇಳಿದ್ರು. ದಟ್ಸ್ ಅಮೇಝಿಂಗ್. ಸೊ ನಿಮ್ಮ ಪ್ರಕಾರ ಹೇಗೆ ಈ ಒಂದು ಕಾಂಪಿಟೇಷನಲ್ಲಿ ಎಲ್ರಿಗೆ ಹೇಗೆ ಕಾಂಪಿಟೇಷನ್ ಕೊಡ್ತೀರಿ ನೀವು? ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಸೊ ಎಲ್ಲ ಸ್ಪರ್ಧಿಗಳಿಗೆ ಒಂದು ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ಭೂಮಿಕಾ ಅವರು ರೆಡಿ ಆಗಿದ್ದೀರಾ? ರೆಡಿ ರೈಟ್? ಎಸ್, ರೆಡಿ. ಎಸ್, ದ್ಯಾಟ್ಸ್ ಅಮೇಝಿಂಗ್. ಸೊ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಅಂದರೆ ಏನು ಹಾಡಲ್ಲಿ? ಭಾವಗೀತೆ ಇಲ್ಲಾದರೆ ಸ್ಯಾಡ್ ಸಾಂಗ್ಸ್. ವಿಶ್ ಯು ಆಲ್ ದಿ ಬೆಸ್ಟ್. ಈ ಒಂದು ದೈಜಿವಲ್ ಸ್ವರ ಸಾಗರಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ ದ ರೌಂಡ್ಸ್. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ನಿಹಾರಿಕಾ ಸಂಚಿತ. ನಿಹಾರಿಕಾ ಅವರೇ, ಎಲ್ಲಿಂದ ಬಂದಿದ್ದೀರಿ? ನಾನು ಮಲ್ಪೆಯಿಂದ ಬಂದಿದ್ದೀನಿ. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಿ? ನಾನು ಜಸ್ಟ್ ಸೆಕೆಂಡ್ PU ಮುಗಿಸಿದ್ದು, ಇನ್ನು ಡಿಗ್ರಿ ಮಾಡಬೇಕಂತಿದ್ದೀನಿ. ಓಕೆ, ದಟ್ಸ್ ಅಮೇಝಿಂಗ್. ಸೊ ಸ್ಟಡಿ ಮಾಡ್ತಾ ಇದ್ದೀರಾ, ಹಾಗೆಯೇ ಮ್ಯೂಸಿಕ್ಕು ಕಲಿತಾ ಇದ್ದೀರಾ. ಸೊ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಹಾಗೇನಿಲ್ಲ, ನಾನು ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿತಿದ್ದೀನಿ. ಸೊ ಸಂಡೇ ಫ್ರೀ ಟೈಮ್ ಸಿಕ್ಕಿದಾಗ ಎಲ್ಲ ಸಾಂಗ್ಸ್ ಕೇಳೋದು, ಹಾಡೋದು, ಹಾಗೆ ಪ್ರಾಕ್ಟೀಸ್. ಸೊ ಇವತ್ತಿನ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸ್ವಲ್ಪ ಹೆದರಿಕೆ ಆಗ್ತಿದೆ, ಆದರೆ ಓಕೆ, ಐ ವಿಲ್ ಟ್ರೈ ಮೈ ಬೆಸ್ಟ್. That's amazing. Don't be nervous. Wish you all the very best for your journey. नाम गुम जाएगा, चेहरा ये बदल जाएगा, मेरी आवाज़ ही पहचान है, गर याद रहे नाम गुम जाएगा, चेहरा ये बदल जाएगा, मेरी आवाज़ ही पहचान है, गर याद रहे. ओके, निहारिका. वक्त के सितम कम हंसी नहीं आज है यहाँ, कल कहीं नहीं. ಓಕೆ, ಥ್ಯಾಂಕ್ ಯು वक्त ನಿಹಾರಿಕಾ. से ನೈಸ್. ಓಕೆ, ಒಳ್ಳೆ ಧ್ವನಿ, ತುಂಬ ಚೆನ್ನಾಗಿ ಹಾಡ್ತೀರಿ ನೀವು. ಜೊತೆಗೆ ಒಳ್ಳೆ ಲಯ ಜ್ಞಾನ ಕೂಡ ಇದೆ. ಬಟ್ ಏನಪ್ಪ ಅಂದರೆ ರಾಗ ಯಮನ್ನಲ್ಲಿದೆ. ಓಕೆ, ಅದ್ರ ಬಗ್ಗೆ ತುಂಬ ಹಿಡಿತನ ಸಾಧಿಸ್ಬೇಕಾಗ್ತದೆ. ಓಕೆ, ಸ ನೆರೆ ಗ ಮ ಧ ನಿ ಸ ಸ ನಿ ದ ಪ ಮ ಗ ರೇ ನೆರೆ ಸ. ಓಕೆ, ಓಕೆ, ಆ ಗಮಕಗಳ ಬಗ್ಗೆ ತುಂಬ ನಿಂತ್ಕೊಳ್ಬೇಕಾಗ್ತದೆ. ಓಕೆ, ಯಾಕೆಂದರೆ ನೀವು ಹಾಡುವಂತಹ ಒಂದೊಂದು ಅಕ್ಷರ ಕೂಡ ಫುಲ್ ರೆಕಾರ್ಡ್ ಆಗ್ತಾ ಇದೆ.
ಓಕೆ, ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವು 3 ಜನ ನಿಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಹಾಕಿದೆ. ಓಕೆ, ಕಾದು ನೋಡೋಣ. ಥ್ಯಾಂಕ್ ಯು. ನಮಸ್ತೆ, your name? My name is Aviram. Aviram, where are you from? Actually, I am from Odisha, currently staying in Katpadi. Okay, that's amazing. You're from Odisha. Yes. Okay, that's amazing. Currently, what are you doing? I am doing my degree, second year. Okay, that's amazing. So, studies and music, how do you manage? Actually, it is my passion. So, whenever I feel bored or whenever I get interest, so I sing or I play music instruments. And I have given more importance for music. So, it is like one of my life, and I enjoy it. That's amazing. Wish you all the best for your music journey. Thank you so much for joining us. Thank you. क्या उस गली में कभी तेरा जाना हुआ, जहाँ से जमाने को गुजरे जमाना हुआ, मेरा समय तो वही पे ठहरा हुआ, बताऊं तुम्हें क्या मेरे साथ क्या क्या हुआ। खामोशियाँ आवाज है, तुम सुनने तो आओ कभी, छूकर तुम्हें खिल जाएगी, घर को बुलाओ कभी। बेकरार है बात करने को, कहने दो इनको जरा, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ। ಓಕೆ, ಥ್ಯಾಂಕ್ ಯು. Abhiram, no? Yes, sir. Hi, Abhiram. Hi, sir. Sang very well. Thank you, sir. Okay, but we have decided, all 3 of us, they'll put you on waiting list. Thank you, sir. Okay? Okay, sir. From Odisha, right? Yes, sir. Okay. All the best, okay? Okay, thank you, sir. Just wait for our call. Yes, sir. Thank you, sir. ನಮಸ್ತೆ, ನಿಮ್ಮ ಹೆಸರು? ರಾಯಂಡಿ ಸಿಲ್ವಾ. ಓಕೆ, ಎಲ್ಲಿಂದ ಬಂದಿದ್ದೀರಾ? ನಾವು ಅಂಬಗಿಲಿಂದ, ಸಂದೆಕಟ್ಟೆ. ಓಕೆ, ಸೊ ಹಾಬೀಸ್ ಏನು ಇವತ್ತು? ಸಿಂಗಿಂಗ್. ಸಿಂಗಿಂಗ್ ಬಿಟ್ಟರೆ ಬೇರೆ ಹಾಬೀಸ್ ಅಂತ ಏನಾದರೂ ಇದೆಯಾ? ನಿದ್ರೆ ಮಾಡೋದು. ನಿದ್ರೆ ಮಾಡುವಲ್ಲೂ ಹಾಡ್ತಾ ಇರ್ತೀರಾ ಅಂತ ನೀವು? ಎಸ್, ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ. ಸೊ ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದೀರಿ? 1 ವೀಕಿಂದ ಫುಲ್ ಪ್ರಾಕ್ಟೀಸ್ ಮಾಡಿ. ಓಕೆ, ಫುಲ್ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಿ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಈ ಒಂದು ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್. मैं कोई ऐसा गीत गाऊं के यार जो जगाऊं, मैं कोई ऐसा गीत गाऊं के यार जो जगाऊं, अगर तुम कहो। मैं कोई ऐसा गीत गाऊं के यार जो जगाऊं, अगर तुम
कहो, तुमको बुलाओ ये पल के बिछाओ, कदम तुम जहाँ जहाँ रखो, जमीन को आसमां बनाओ, सितारों से सजाओ अगर तुम कहो। मैं तितलियों के पीछे भागूं, मैं जुगनुओं के पीछे जाऊं, ये रंग है वो रोशनी है, तुम्हारे पास तो न लाऊं, जितनी खुशबू है बाग में मिले, हाँ जितनी खुशबू है बाग में मिले, मैं लाऊं वहाँ पे कि तुम हो जहाँ जहाँ पे एक भी पल भी ठहरूं, मैं घुसीदा बनाऊं अगर तुम कहो। Yes. Rael, it was ತುಂಬ ಚೆನ್ನಾಗಿ ಹಾಡಿದ್ರಿ. Thank you. So your Shruti was better. ಮತ್ತೆ but the song is very plain. So we are not able to, maybe the other judges are not able to judge you properly regarding your song selection because it is a very easy going song, I can say. But well tried. Okay, thank you. And very neatly sung. Okay. So we are keeping you on the waiting list. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ. ನಾನು ಮಣಿಪಾಲದಿಂದ ಬಂದಿದ್ದೇನೆ. ಬೆಳಕು ಕಂಡಂತಾಯಿತು, ಹೇಳೆ ತುಂಬಿಯೇ ಸೊಂಪಾಗಲ, ಹೇಳೆ ಪನಿ ತಂಪಾಗಲ, ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು. ಓ ಮೈನಾ ಈ ಮೈನಾ ಮರೆತಾಯಿತು, ಈ ಮನದುಂಬಿ ಹುರಿದುಂಬಿದಂತಾಯಿತು, ಈಗಿಂತ ಲವಲವಿಕೆ ಮೈಗೂಡಿತು. ಹೇಳಿ ಕೋಗಿಲೆ ಇಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಓಕೆ, ಥ್ಯಾಂಕ್ ಯು ಶೈಲಜ್ ಅವರೇ, ಥ್ಯಾಂಕ್ ಯು. ಏನಪ್ಪ ಅಂದರೆ ಶ್ರುತಿ, ಮೈನ್ ಶ್ರುತಿ, ಸಂಗೀತಕ್ಕೆ ಜೀವವೇ ಶ್ರುತಿ. ಓಕೆ, ಮತ್ತೆ ನೋಡೋಣ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ದೈಜಿವರ್ಡ್ ಸುರಸಾಗರ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ.
English Medium School, Kannarpadi, is a prime CBSE school in Udupi, situated in lush green ambience of 10 acres, being an ideal choice for standard education in Udupi. St. Mary's offers exceptional infrastructure and inventive pedagogy with bountiful opportunities for co-scholastic activities. School envisages the holistic development and character building of young minds. Senior secondary provides science and commerce streams with the CBSE curriculum. Admission open from play school to grade 11. For more details, contact St. Mary's English Medium School, Kannarpadi, Udupi. ವೆಲ್ಕಮ್ ಬ್ಯಾಕ್ ಟು ದೈಜಿ ವರ್ಲ್ಡ್ ಸ್ವರಸಾಗರ. ಮತ್ತಷ್ಟು ಸ್ಪರ್ಧಿಗಳ ಹಾಡನ್ನು ಕೇಳೋಣ ಬನ್ನಿ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಮೆಲಿಸಾ. ಮೆಲಿಸಾ, ಎಲ್ಲಿಂದ ಬಂದಿದ್ದೀರಾ? ಉಡುಪಿಯಿಂದನೇ, ಸಂತೆಕಟ್ಟೆ. ಓಕೆ, ಸೊ ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಿದ್ದೆ, ಅದಕ್ಕಿಂತ ಜಾಸ್ತಿ ನರ್ವಸ್ನೆಸ್ ಆಗ್ತಿದೆ, ಬಟ್ ಓಕೆ, ಖುಷಿ ಆಗ್ತಾ ಉಂಟು. ಓಕೆ, ಖುಷಿ ಆಗ್ತದೆ. ಅಟ್ ದ ಸೇಮ್ ಟೈಮ್ ನರ್ವಸ್ ಆಗಿದ್ದೀರಿ. ನರ್ವಸ್ ಯಾಕೆ? ನರ್ವಸ್ ಎಲ್ಲ ಬಿಟ್ಟು ಹಾಕಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಆ್ಯಂಡ್ ಎಷ್ಟು ವರ್ಷದಿಂದ ಮ್ಯೂಸಿಕ್ ಅಭ್ಯಾಸ ಮಾಡ್ತಾ ಇದ್ದೀರಾ? ನಾಟ್ ಶೋರ್, ಅಂದರೆ ಕ್ಲಾಸಸ್ ಏನು ತಗೊಳ್ಳಿಲ್ಲ, ಜಸ್ಟ್ ಸೆಲ್ಫ್ ಟ್ರೈನ್ಡ್ ಅಷ್ಟೇ. ಓಕೆ, ಸೆಲ್ಫ್ ಟ್ರೈನ್ಡ್. ಸೊ ರೆಡಿ ಅಲ್ಲ ಇವತ್ತಿನ ಪರ್ಫಾರ್ಮೆನ್ಸಿಗೆ? ಓಕೆ, ಸೊ ನೀವು ಪರ್ಫಾರ್ಮ್ ಮಾಡಿರುವಂತಹ ವೇದಿಕೆಗಳಲ್ಲಿ ಒಂದು ಮರೆಯಲಾಗದಂಥ ಕ್ಷಣ ಅಂತಿದ್ರೆ ಯಾವುದು? ಟು ಬಿ ಆನೆಸ್ಟ್, ಇದು ನನ್ನ ಫಸ್ಟ್ ಕಾಂಪಿಟೇಷನ್. ಸೊ ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ಸಿಂಗಿಂಗ್ ಕಾಂಪಿಟೇಷನಲ್ಲಿ. ದಟ್ಸ್ ಅಮೇಝಿಂಗ್. ನಿಮ್ಮ ಮೊದಲನೇ ಸ್ಪರ್ಧೆಗೆ ನಮ್ಮ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್. ಈ ಒಂದು ಪಯಣ ಬಹಳಷ್ಟು ಸುಂದರವಾಗಿರಲಿ. ಥ್ಯಾಂಕ್ ಯು. तू ही मुझको बता दे, चाहूं मैं या ना, अपनी तू दिल का बता दे, चाहूं मैं या ना. मेरे छोटे छोटे ख्वाब हैं, ख्वाबों में गीत है, गीतों में जिंदगी है, चाहत है, प्रीत है. अभी मैं न देखूं ख्वाब वो जिनमें न तू मिले, ले खोले होठ मैंने अब तक थे जो सिले. मुझको ना जितना मुझ पे, उतना इस दिल को तुझ पे होने लगा एतबार. तन्हा लम्हों में अपने बुनती हूँ तेरे सपने, तुझसे हुआ मुझको प्यार. पूछूंगी तुझको कभी ना, चाहूं मैं या ना, तेरे ख्वाबों में अब जीना, चाहूं मैं क्यों ना. ಓಕೆ ಮೆಲಿಶಾ, ಒಳ್ಳೆಯ ಧ್ವನಿ, ಭಾಳಷ್ಟು ಚೆನ್ನಾಗಿ ಹಾಡೋ ಸಾಮರ್ಥ್ಯ ಇದೆ. ಬಟ್ ಏನಂದರೆ ಸ್ವಲ್ಪ ಭಯ ಪಟ್ಕೊಂಡು ಹಾಡ್ತಾಯಿದ್ರೆ ಅನಿಸ್ತದೆ. ಅದೇನು ಮಾಡ್ತದೆ, ಅದು ನಿಮ್ಮನ್ನು ಮುಂದೆ ಹಾಡಲಿಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಭಯವನ್ನು ಅಲ್ಲಿ ಬರುವಾಗಲೇ ಅಲ್ಲಿ ಬಿಟ್ಟು ಹೊರಗೆ ಬರಬೇಕು. ಓಕೆ, ಸೊ ಎಕ್ಸಲೆಂಟ್ ಸಿಂಗಿಂಗ್, ವಾಯ್ಸ್ ಎಕ್ಸಲೆಂಟ್. ಬಟ್ ಏನಪ್ಪ ಅಂದರೆ ಸಂಗೀತ ಅಂತ ವಿಷಯ ತೆಗೆದುಕೊಂಡಾಗ ಹೈ ನೋಟ್ಸ್, ಮಿಡಲ್ ನೋಟ್ಸ್, ಎಲ್ಲ ರೇಂಜ್ಗಳನ್ನು ಕೂಡ ರೀಚ್ ಮಾಡಲೇಬೇಕಾಗ್ತದೆ. ಓಕೆ, ಅದನ್ನು ನಾವು ಮನದಟ್ಟು ಮಾಡಿಕೊಂಡು ಮತ್ತೆ ನೋಡುವ. ಓಕೆ, ಥ್ಯಾಂಕ್ ಯು. ಒಳ್ಳೆಯ ಸ್ಪರ್ಧೆ ಮಾಡಿದ್ದೀರಿ. ನಮಸ್ತೆ. ನಿಮ್ಮ ಹೆಸರು? ಆನ್ಸನ್. ಆನ್ಸನ್, ಎಲ್ಲಿಂದ ಬಂದಿದ್ದೀರಾ? ಅತ್ತೂರು. ಅತ್ತೂರು. ಓಕೆ, ಸೊ ರೆಡಿಯಾ ಇವತ್ತಿನ ಒಂದು ಕಾಂಪಿಟೇಷನಿಗೆ? ಎಸ್, ನಾನು ಟೋಟಲ್ ರೆಡಿಯಾಗಿ ಬಂದಿದ್ದೇನೆ. ಸೊ ನಾನು ತುಂಬ ಪ್ರಾಕ್ಟೀಸ್ ಮಾಡಿ ಸಹ ಬಂದಿದ್ದೇನೆ. ಓಕೆ, ತುಂಬ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ರೆಡಿಯಾಗಿ ಬಂದಿದ್ದಾರೆ. ಸೊ ಈ ಸಲ ಕಪ್ ನಿಮ್ಮದೆಯಾ? ಹೌದು, ಈ ಸಲ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡುವ. ಸೊ ಸಿಂಗಿಂಗ್ ಬಿಟ್ಟು ಮತ್ತೆ ಯಾವ ಹಾಬೀಸ್? ಸಿಂಗಿಂಗ್ ಬಿಟ್ಟು ನಾನು ಬಾಸ್ಕೆಟ್ಬಾಲ್ ಆಡ್ತೇನೆ, ಮತ್ತು ಲೈಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ ಆಗ್ತದೆ. ದಟ್ಸ್ ಅಮೇಝಿಂಗ್. ಸೊ ನಿಮ್ಮ ಜೀವನದಲ್ಲಿ ಸಂಗೀತ ಅಂತ ಬಂದಾಗ ಆದರ್ಶ ವ್ಯಕ್ತಿ ಅಂತ ಇದ್ರೆ ಅದು ಯಾರು? ಆದರ್ಶ ವ್ಯಕ್ತಿ ಅಂದರೆ ಲೈಕ್ ತುಂಬ ಇದ್ದಾರೆ, ಬಟ್ ಲೈಕ್ ಅರಿಜಿತ್ ಸಿಂಗ್, he is ವೆರಿ versatile, so he is my idol.
ದಟ್ಸ್ ಅಮೇಝಿಂಗ್. ಆಲ್ ದ ಬೆಸ್ಟ್ ಈ ಒಂದು ಜರ್ನಿಗೆ. ಈ ಸಲ ಕಪ್ ನಿಮ್ಮದೇ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು. क्या उस गली में कभी तेरा जाना हुआ, जहाँ से जमाने को गुजरे जमाना हुआ, मेरा समय तो वहीं पे ठहरा हुआ, बताऊं तुम्हें क्या मेरे साथ क्या क्या हुआ। खामोशियाँ आवाज है, तुम सुनने तो आओ कभी, छूकर तुम्हें खिल जाएंगे, घर इनको बुलाओ कभी। बेकरार है बात करने को, कहने दो इनको जरा। खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ, खामोशियाँ तेरी मेरी खामोशियाँ, खामोशियाँ लिपटी हुई खामोशियाँ। थैंक यू. ಯಾ ಅನ್ಸನ್ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಹಾಡಿದ್ರಿ. ಯು ಹ್ಯಾವ್ ಅ ವೆರಿ ನೈಸ್ ಆ್ಯಂಡ್ ಬ್ಲೆಸ್ಡ್ ವಾಯ್ಸ್. ಥ್ಯಾಂಕ್ ಯು ಮ್ಯಾಮ್. ಇವನ್ ದ ಟೆಕ್ಸ್ಚರ್ ವಾಸ್ ಗುಡ್, ಬಟ್ ಐ ಫೆಲ್ಟ್ ಲ್ಯಾಂಡಿಂಗ್ ನೋಟ್ ಸ್ವಲ್ಪ ಫ್ಲ್ಯಾಟ್ ಆಗ್ತಿತ್ತು ಹೇಳಿ, ಲೈಕ್ ಇಟ್ ವಾಸ್ ನಾಟ್ ಆನ್ ಪಿಚ್. ಸೊ ದೇ ಬೋತ್ ಹ್ಯಾವ್ ಲೈಕ್ಡ್ ಆ್ಯಂಡ್ ವಿಲ್ ಕೀಪ್ ಯು ಆನ್ ವೇಟಿಂಗ್ ಲಿಸ್ಟ್. ಥ್ಯಾಂಕ್ ಯು. ನಮಸ್ತೆ. ಹಾಯ್. ಹಾಯ್ ಅಕ್ಕ, ಹೇಗಿದ್ದೀನಿ? ನಮಸ್ತೆ, ನಾನು ಚೆನ್ನಾಗಿದ್ದೇನೆ. ನಿಮ್ಮ ಹೆಸರು? ಅವಿನ್. ಅವಿನ್, ಯಾವ ಊರಿಂದ ಬಂದಿದ್ದೀರಾ? ಬೆಳ್ಮನ್. ಬೆಳ್ಮಂಡ್. ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ? ಪ್ರಸ್ತುತ ನಾನೀಗ ಜಾಬ್ ಮಾಡ್ತಿದ್ದೇನೆ. ಸೊ ಜಾಬ್ ಮಾಡ್ತಾ ಇದ್ದೀರಾ. ಸೊ ಈ ವರ್ಕ್ ಲೈಫ್ ಆ್ಯಂಡ್ ಮ್ಯೂಸಿಕನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು? ಬೆಳಗಿಂದ ಸಂಜೆವರೆಗೆ ಜಾಬಿಗೆ ಹೋಗ್ತೇನೆ. ಸಂಜೆ ಮನೆಗೆ ಬಂದ ನಂತರ ಸಿಂಗಿಂಗ್ ಸ್ಟಾರ್ಟ್. ಈ ವರ್ಕ್ ಮಾಡ್ತಾ ಇರಬೇಕಾದ್ರೆ ಕೊಲೀಗ್ಸ್ ಎಲ್ಲ ಏನಾದರೂ ಕಂಪ್ಲೇಂಟ್ ಮಾಡಿದ್ದಾರೆ, ಏನು ಗುರು ಡೈಲಿ ಇಡೀ ಹೊತ್ತು ಹಾಡ್ತಾನೆ ಇರ್ತಾರೆ ಅಂತ? ಹೌದು, ನನ್ನ ಕ್ಯಾಬಿನಲ್ಲಿ ಅಂದರೆ ನಾನು ಬೋರ್ ಆಗುವಾಗ ಸಿಂಗ್ ಮಾಡ್ತಾ ಇರ್ತೇನೆ. ಮತ್ತು ಕೇಳ್ತಾರೆ, ನೀ ಇಲ್ಲಿ ಅಂತ ಮಾಡ್ತಿದ್ದಿ ಮಾರೆ, ನೀನು ಹೋಗು ಮಾರೆ ಸಿಂಗಿಂಗಿಗೆಲ್ಲ. ಸೊ ಫೈನಲಿ ನೀ ಹೋಗು ಅಂತ ಅವರ ಕೊಲೀಗ್ಸ್ ಹೇಳಿದ್ದಾರೆ ಆ್ಯಂಡ್ ಅವ್ರ ಇಂಟ್ರೆಸ್ಟಲ್ಲಿ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ಅಂದರೆ ಡೈಜಿ ವರ್ಲ್ಡ್ ಅವರು ಸುಮಾರು ಸಮಯ ನಂತರ ಒಂದು ಕಾಂಪಿಟೇಷನ್ ಮಾಡ್ತಿದ್ದಾರೆ. ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ದಿಸ್. ಸೊ ಐ ಆಮ್ ಸೋ ಹ್ಯಾಪಿ. ಸೊ ತುಂಬ ಖುಷಿಯಲ್ಲಿದ್ದೀರಿ ಆ್ಯಂಡ್ ಪ್ರಾಕ್ಟೀಸ್ ಆಗಿದೆ? ಆಗಿದೆ. ಆಲ್ವೇಸ್ ರೆಡಿ. ದಟ್ಸ್ ಅಮೇಝಿಂಗ್. ನಿಮ್ಮ ಜರ್ನಿ ಚೆನ್ನಾಗಿರಲಿ ಅಂತ ನಾನು ಕೂಡ ವಿಶ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. मेरे ही घेरे में घूमेगी हर पल तू ऐसे, सूरज के घेरे में रहती है दर्दी ये जैसे, पाएगी तू खुद को न मुझसे जुदा, तू है उलझन भी हूँ तेरी, उलझन का हल भी हूँ मैं, थोड़ा सा जिद्दी हूँ, थोड़ा पागल भी हूँ मैं, बरखा बिजली बादल झूठे झूठी फूलों की सौगातें
सच्ची तू है सच्चा, मैं हूँ सच्ची, अपने दिल की बातें दस्तखत हाथों से हाथों पे कर दे तू, ना कर आंखों के पलकों के पर्दे तू। क्या ये इतना बड़ा काम है, ऐलान है। जब तक जहाँ में सुबह शाम है, तब तक मेरे नाम तू, जब तक जहाँ में मेरा नाम है। ಓಕೆ ಥ್ಯಾಂಕ್ ಯು ಅವಿನ್. ಅವಿನ್, ನಿಜವಾಗ್ಲೂ ಏನಪ್ಪ ಅಂದರೆ ನೀವು ಪಲ್ಲವಿ ಹಾಡುವಾಗ ಭಾಳ ಖುಷಿ ಟಾಕ್ ಅಂತ ನಾವು ಓದ್ಬಿಟ್ಟು ಎಕ್ಸಲೆಂಟ್, ಒಳ್ಳೆ ರೇಂಜ್ ಇದೆ ಮತ್ತು ಒಳ್ಳೆ ಹಾಡುವ ಪ್ರಯತ್ನ ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ. ಬಟ್ ನೆಕ್ಸ್ಟ್ ಏನು ಅನುಪಲ್ಲವಿ ಪ್ರಾರಂಭ ಆಯಿತು. ಆಮೇಲೆ ಸಂಗತಿಗಳೇನೋದಕ್ಕಿಂತಲೂ ನೋಟ್ಸ್ಕೊಳ್ಳೋದು ಮುಕ್ತಗಳಲ್ಲಿ ಪಕ್ಕ ನಿಲ್ಬೇಕಾ, ಅದು ಸ್ಲಿಪ್ ಆಗ್ತಾ ಇತ್ತು. ಹಾಗಾಗಿ ಇನ್ನೇನು ಹೀಗೆ ಒತ್ತಬೇಕು ಇವರು ಸರ್ ಇಬ್ಬರು ಕೂಡ ಅಂತ ಹೇಳೋಕೆ ಅವರು ಸುಮ್ಮನೆ ಆಗಿಬಿಟ್ರೆ ಹೀಗೆ. ಆಗ ಸ್ವಲ್ಪ ಪ್ರಯತ್ನ ಇದೆ, ಹಾಗಾಗಿ ನಾವು ಸ್ವಲ್ಪ ನಿಮ್ಮನ್ನು ಮೇಲಿಟ್ಟಿರ್ತೇವೆ ಈಚೆಗೆ ಬದಿಯಲ್ಲಿ ಸ್ವಲ್ಪ, ಮತ್ತೆ ನಾವು ಡಿಸ್ಕಸ್ ಮಾಡಿ ಮತ್ತೆ ನಾವು. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಪ್ರಿನ್ಸನ್. ಪ್ರಿನ್ಸನ್, ಎಲ್ಲಿಂದ ಬಂದಿದ್ದೀರಾ? ಸಾಂತೂರುಕೊಪ್ಪಲದಿಂದ. ಓಕೆ, ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ? ಸ್ಟಡಿ ಮಾಡ್ತಾ ಇದ್ದೇನೆ. ಓಕೆ, ಸ್ಟಡಿ ಮಾಡ್ತಾ ಇದ್ದೀರಾ. ಏನು ಓದ್ತಾ ಇದ್ದೀರಾ? BSc in ಇಂಟೀರಿಯರ್ ಡಿಸೈನ್, ಫೈನಲ್ ಇಯರ್. ಓಕೆ, ದಟ್ಸ್ ಅಮೇಝಿಂಗ್. ಸೊ ಓದ್ತಾ ಹಾಗೆಯೇ ಮ್ಯೂಸಿಕನ್ನು ಕಲಿತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಎಷ್ಟು ವರ್ಷದಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? 2-3 ಇಯರ್ಸಿಂದ. 2-3 ಇಯರ್ಸಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ. ಈ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಲಿಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀರಿ. ರೆಡಿ ಆಯಿತು ಪರ್ಫಾರ್ಮ್ ಮಾಡಲಿಕ್ಕೆ? ಮೆಡಲ್ ನಿಮ್ಮದಾಗಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಹೌದು. ಓಕೆ, ಲೆಟ್ಸ್ ಸಿ. ನಿಮ್ಮ ಈ ಒಂದು ಸಂಗೀತ ಪಯಣಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. हो धूप में जलते हुए तन को छाया पेड़ की मिल गई, रूठे बच्चे की हंसी जैसे पुसलाने से फिर खिल गई। कुछ ऐसा ही अब महसूस दिल को हो रहा है, बरसों के पुराने जख्म पे मरहम लगा सा है। कुछ ऐसा रहम इस लम्हे में है, ये लम्हा कहाँ था मेरा, अब है सामने, इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा. Thank you. Hi Princeton. Hello sir. Well tried. Thank you. ನಿಮ್ಮ ವಾಯ್ಸ್ ರೇಂಜ್ ಮಾತ್ರ ತುಂಬ ಚೆನ್ನಾಗುಂಟು, ಆದರೆ ನಿಮ್ಮ ಎಫರ್ಟ್ ಅಷ್ಟೇ ಕಡಿಮೆ ಉಂಟು. ತುಂಬ ಜಾಗದಲ್ಲಿ ನೀವು ಶ್ರುತಿಯಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ. ನಿಮಗೆ ಎನಿಸ್ತಿತ್ತು ಅದು? ಹೌದು. ಸೊ ಯು ಗೆಸ್ ದ್ಯಾಟ್ ರೈಟ್? ಯಾ, ಥ್ಯಾಂಕ್ ಯು ಫಾರ್ ಯುವರ್ ಪಾರ್ಟಿಸಿಪೇಷನ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಇನ್ ಫ್ಯೂಚರ್ ರೌಂಡ್ಸ್. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ನಮಸ್ತೆ, ನಿಮ್ಮ ಹೆಸರು? ನಿಶಾಂತ್. ನಿಶಾಂತ್, ಎಲ್ಲಿಂದ ಬಂದಿದ್ದೀರಾ? ನಾನು ಕೋಟ ಸಾಲಿಗ್ರಾಮ. ಕೋಟ ಸಾಲಿಗ್ರಾಮ. ಓಕೆ, ಪ್ರಸ್ತುತ ಏನು ಮಾಡ್ತಾ ಇದ್ದೀರಾ? ನಾನೀಗ BCom ಓದ್ತಿದ್ದೇನೆ ಬಂಡಲ್ಕಸ್ ಕಾಲೇಜಲ್ಲಿ ಕುಂದಾಪುರ. ಓಕೆ, BCom ಬಂಡಲ್ಕಸ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಓಕೆ, ಸೊ ಓದ್ತಾ ಆ್ಯಂಡ್ ಸ್ಟಡೀಸ್ ಆ್ಯಂಡ್ ಸಿಂಗಿಂಗ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಪ್ರಾಕ್ಟೀಸ್ ಅಂದರೆ ಆದಿತ್ಯವಾರ ಒಂದು ಫ್ರೀ ಇರೋದು ಪ್ರಾಕ್ಟೀಸ್. ಸೊ ಕಾಲೇಜಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡ್ತೀರಾ? ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತೀನಿ. ಹಾಂ. ಎಷ್ಟು ವರ್ಷದಿಂದ ಮ್ಯೂಸಿಕ್ ಕಲಿತಾ ಇದ್ದೀರಾ? ಮ್ಯೂಸಿಕ್ ಕಲ್ತಿದ್ದಂತೆ ಅಂತಿಲ್ಲ, ಆದರೆ ಹುಡ್ದಲ್ಲಿಂದ ಹಾಡು ಹೇಳ್ತಿದ್ದೆ. ದಟ್ಸ್ ಅಮೇಝಿಂಗ್. ಸೊ ನಿಮ್ಮ ಈ ಒಂದು ಜರ್ನಿಗೆ ನನ್ನ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಈ ಸಲ ಈ ಮೆಡಲನ್ನು ನಿಮ್ಮದಾಗಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಮನಸಾರೆ ಮೆಚ್ಚಿಕೊಡುವೆ, ಹೃದಯಾನ ಬಿಚ್ಚಿಕೊಡುವೆ. ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಬಾನಲಿ ಹುಣ್ಣಿಮೆಯಾದರೆ ನೀ ಸವೆಯಬೇಡ, ಸವೆಯುವೆನಾ. ಮೇಣದ ಬೆಳಕೆ ಆದರೂ ನೀ ಕರಗಬೇಡ, ಕರಗುವೆನಾ. ಹೂದೋಟವೆಯಾದರೆ ನೀನು ಹೂಗಳ ಬದಲು ದುರುವೆನಾ. ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಎಸ್, ಥ್ಯಾಂಕ್ ಯು. ಒಳ್ಳೆಯ ಪ್ರಯತ್ನ. ಬಟ್ ಅಲ್ಲಲ್ಲಿ ಸ್ವಲ್ಪ ಶ್ರುತಿ ಎಲ್ಲ ಮಿಸ್ ಆಗ್ತಿತ್ತು. ಹೆದರ್ಕೊಂಡ್ರಾ? ಸ್ವಲ್ಪ ನರ್ವಸ್ ಆಗಿದ್ದೀರಿ. ಓಕೆ, ಸೊ ವೆಲ್ ಟ್ರೈಡ್, ಬಟ್ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಸೊ ನೆಕ್ಸ್ಟ್ ಟೈಮ್ ನೋಡು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ನಮಸ್ತೆ, ನಿಮ್ಮ ಹೆಸರು? ಕೆ ಮಧುರಾಶಣೆ ಅಂತ. ಕೆ ಮಧುರಾಶಣೆ ಅವರು ಎಲ್ಲಿಂದ ಬಂದಿದ್ದೀರಿ? ಮಂಗಳೂರು. ಮಂಗಳೂರು. ಸೊ ಪ್ರಸ್ತುತ ಏನು ಮಾಡ್ಕೊಂಡಿದ್ದೀರಿ? ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಲೋಗೋ ಡಿಸೈನಿಂಗ್, ವಾಯ್ಸ್ ಓವರ್. ಹಾಗೆ ಈಗ ಅಂದರೆ ಯೂಟ್ಯೂಬ್ ಚಾನಲ್ ಇದೆ, ಸೊ ಅದರಲ್ಲಿ ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನ್ ಅಂತ ಶುರು ಮಾಡಿದ್ದೀನಿ ಅಷ್ಟೇ. ದಟ್ಸ್ ಅಮೇಝಿಂಗ್. ಸೊ ಈ ಇಡೀ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ನಿಮ್ಮ ಸಿಂಗಿಂಗ್ ಲೈಫ್ ಆಗಿರ್ಬೋದು, ಇಡೀ ಪಯಣದಲ್ಲಿ ಮರೆಯಲಾಗದಂಥ ಒಂದು ಕ್ಷಣ ಅಂತಿದ್ರೆ ಯಾವುದಿರ್ಬೋದು? ಪ್ರತಿ ಸಲ ಏನಾದರೂ ಒಂದು ಕಂಪೋಸಿಷನಿಗೆ ಕೂತಾಗ ಒಂದೊಂದು ಸಲ ಅದು ಎಲ್ಲಿ ಹೋಗಿ ಕರ್ಕೊಂಡು ಹೋಗುತ್ತಲ್ಲ, ಅದು ಪ್ರತಿ ಸಲ ಮರೆಯಲಾಗದ ಕ್ಷಣನೇ. ಬಟ್ ಇನ್ನೂ ಮರೆಯಲಾಗದ ಕ್ಷಣ ಅಂತ ಬರಬೇಕಾದ್ರೆ ನಮ್ಮದು ಬ್ಯಾಂಡ್ ಅಂತ ಕ್ರಿಯೇಟ್ ಆಗಿ ನಾವು ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಬೇಕು. ಅಂದರೆ ಒಂದು ವೇದಿಕೆ ಸಿಕ್ಕಿ ಅದು ಆವಾಗ ಒಂದು ಆಗತ್ತೆ ಅಂತ. ಸೊ ಅದಕ್ಕೋಸ್ಕರ ಕಾತ್ರದಲ್ಲಿದ್ದೀನಿ ನಾನು. ಓಕೆ, ದಟ್ಸ್ ಅಮೇಝಿಂಗ್. ಸೊ ಈ ಒಂದು ಕಾಂಪಿಟೇಷನಿಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಅದರಿಂದ ನನಗೆ ನನ್ನೊಂದು ಬ್ಯಾಂಡಿಗೆ ಮೆಂಬರ್ ಸಿಗ್ಬೋದು ಅನ್ನೋ ಒಂದು ಆಶಯದಲ್ಲಿ ಬಂದಿರೋದು ನಾನು. ಪ್ಲಸ್ ಅಂದರೆ ಮ್ಯೂಸಿಕ್ ಒಂದೇ ಥರ ಮನಸ್ಥಿತಿಯಲ್ಲಿ ಇರೋರೆಲ್ಲ ಒಟ್ಟಿಗೆ ಸೇರಿಕೊಂಡು ಏನಾದರೂ ಮಾಡಬಹುದೇನೋ ಅಂತ. ಶೋರ್. ಸೊ ಒಂದು ಬ್ಯಾಂಡ್, ಅವರು ಒಂದು ಆ ಬ್ಯಾಂಡಲ್ಲಿ ಮೆಂಬರ್ ಆಗಿದ್ದಾರೆ. ಆ್ಯಂಡ್ ನಿಮ್ಮ ಈ ಒಂದು ಜರ್ನಿಗೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮೆಡಲ್ ನಿಮ್ಮದಾಗಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮಾದೇವ ಮಹಾದೇವ ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರಿ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟಕ್ಕೊಂಡು ಓಕೆ, ಹೋಗೋಗೆ ಥ್ಯಾಂಕ್ ಯು ಮಧುರ ಅವರೇ. ಬಹಳಷ್ಟು ಮಧುರತೆಯನ್ನು ಕೂಡಿತ್ತು, ಜೊತೆಗೆ ಜನಪದ ಶೈಲಿಯನ್ನು ನಾವು ಕಂಡೆವು. ತುಂಬ ಹೊತ್ತ ಮೇಲೆ ಒಂದು ಒಳ್ಳೆ ಗೀತೆಗಳನ್ನು, ಜೊತೆಗೆ
ಕಿವಿಗೆ ಭಾಳಷ್ಟು ಇಂಪಾಗಿತ್ತು. ಓಕೆ, ನಿಮ್ಮಿಂದ ನಾವು ತುಂಬ ಇನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಓಕೆ, ಬನ್ನಿ, ಯು ಆರ್ ಸೆಲೆಕ್ಟೆಡ್. ಹೃದಯ ಗೀತೆಗೆ ಭೂಮಿಕೆ ಸ್ವರ ಸಾಗರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನ್ನಿಸ್ತಿದೆ. ನಾನು ಸೆಲೆಕ್ಟ್ ಮಾಡಿರೋ ಹಾಡು ಆದರೆ ಅದೇ ಥರ ಹಾಡೋಕ್ಕಾಯ್ತು, ಖುಷಿ ಆಯಿತು. ದಟ್ಸ್ ಅಮೇಝಿಂಗ್. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿರೋದಕ್ಕೆ. ಸೊ ಬೇರೆ ಕಂಟೆಸ್ಟೆಂಟ್ಸ್ಗೆಲ್ಲ ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ರೆಡಿ ಇದ್ದೀರಾ? ನನ್ನ ಪ್ರಯತ್ನ ನಾನು ಮಾಡ್ತೀನಿ ನನ್ನ ಕಡೆಯಿಂದ. ಓಕೆ, ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಏನು? ನನ್ನ ಸ್ಟ್ರೆಂತ್ ವೀಕ್ನೆಸ್ಸನ್ನು ಬೇಗ ಅರ್ಥಕೊಳ್ಳೋದೇ ನನ್ನ ಸ್ಟ್ರೆಂತ್. ಮತ್ತು ಸ್ಟ್ರೆಂತ್ ಅಂದರೆ ಇನ್ನೊಂದು ವೀಕ್ನೆಸ್ ಅಂದರೆ ವೀಕ್ನೆಸ್ ಅನ್ನೋದು ಆ ಥರ ಅನಿಸಲ್ಲ. ನಾನು ಅದು ವೀಕ್ನೆಸ್ ಅಂತ ಕರೆಯಲ್ಲ, ಇಂಪ್ರೂವ್ ಮಾಡುವಂಥದ್ದು. ಅದು ಪ್ರತಿದಿನ ಇರುತ್ತೆ ಒಂದೊಂದೊಂದೊಂದು ವಿಷಯಗಳಲ್ಲಿ. ವೆಲ್ ಆನ್ಸರ್ಡ್ ಅಂತ ಹೇಳ್ತಾನೆ. ಎಸ್, ದಟ್ಸ್ ಅಮೇಝಿಂಗ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್ ರನ್ಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ತೀರ್ಪುಗಾರರು ಇಬ್ಬರು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಮುಂದಿನ ಸಂಚಿಕೆಗಳಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ನೋಡೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾರೆ ದೈಜಿ ವರ್ಲ್ಡ್ 247.